ಲಂಚ್ ಬಾಕ್ಸ್ಗೋಸ್ಕರ ವೆಜ್ ಬಿರಿಯಾನಿ ಮಾಡ್ತಾ ಇದ್ದೀನಿ. ಹಾಗೆ ನಿಮ್ಮ ಜೊತೆನೂ ಅದನ್ನ ಶೇರ್ ಮಾಡ್ಕೊತೀನಿ. ಒಂದು ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ, ಸ್ವಲ್ಪ ಬಿಸಿ ಆದ್ಮೇಲೆ ಅದಕ್ಕೆ ಸ್ವಲ್ಪ ಚಕ್ಕೆ, ಲವಂಗ ಮತ್ತು ಪಲಾವೆಲೆ, ಒಂದು 3 ಪಲಾವೆಲೆ, 1 ಇಂಚಷ್ಟು ಚಕ್ಕೆ, 1 4 ಲವಂಗ ಹಾಕೋತೀನಿ. ಈರುಳ್ಳಿ, ಇದಾಗಲೇ ಬೀನ್ಸು, ಕ್ಯಾರೆಟು ಮತ್ತು ನೂಕೋಲ್ನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದೂವರೆ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋತಾ ಇದ್ದೀನಿ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬರೋವರೆಗೂ. ಈರುಳ್ಳಿ ಸ್ವಲ್ಪ ಹೊಂಬಣ್ಣ ಬಂದಮೇಲೆ ಅದು ಕಟ್ ಮಾಡಿ ಇಟ್ಕೊಂಡಿರುವಂಥ ತರಕಾರಿನ ಹಾಕ್ತಾ ಇದ್ದೀನಿ. ಈಗ ಅದ್ರ ಜೊತೆಗೆ ಸ್ವಲ್ಪ ಪನ್ನೀರ್ ಕೂಡ ಫ್ರೈ ಮಾಡ್ಕೊತಾ ಇದ್ದೀನಿ. ಇವಾಗ ಇದಕ್ಕೆ ಸ್ವಲ್ಪ 1 ಹಿಡಿ ಅಷ್ಟು ಪುದೀನ ಸೊಪ್ಪನ್ನ ಕಟ್ ಮಾಡಿ ಹಾಕಿದ್ದೀನಿ. ಎಷ್ಟು ಬೇಕು ಅದನ್ನು ನೋಡಿಕೊಂಡು ಹಾಕೋಬಹುದು. ನಾನಿಲ್ಲಿ ಸ್ವಲ್ಪ ಖಾರ ತಿನ್ನೋದ್ರಿಂದ ಒಂದು 4 ಸ್ಪೂನಿಂದ 4.5 ಸ್ಪೂನಷ್ಟು ಬಿರಿಯಾನಿ ಪೌಡರ್ನ ಹಾಕ್ತೀನಿ. ಬಿರಿಯಾನಿ ಪೌಡರ್ ಹಾಕಿದ್ಮೇಲೆ ಫ್ಲೇಮ್ನ ಸ್ವಲ್ಪ ಲೋ ಮಾಡಿಕೊಂಡು ಅದಕ್ಕೆ ಒಂದು 3 ರಿಂದ 4 ಸ್ಪೂನು ಮೊಸರು ಹಾಕೋತಾ ಇದ್ದೀನಿ. ತರಕಾರಿ ಸ್ವಲ್ಪ ಒಂದು ಅರ್ಧ ಭಾಗ ಬೆಂದಿದೆ. ಈಗ ಅದಕ್ಕೆ ಮೊದಲೇ ತೊಳೆದು ನೆನೆಸಿಟ್ಕೊಂಡಿರುವಂಥ ಬಾಸ್ಮತಿ ಅಕ್ಕಿನ ಹಾಕ್ತಾ ಇದ್ದೀನಿ. ನಾನಿವತ್ತು ಒಂದು 2 ಲೋಟ ಮೆಷರ್ಮೆಂಟಲ್ಲಿ ವೆಜ್ ಬಿರಿಯಾನಿನ ಮಾಡ್ತಾ ಇದ್ದು. ಈಗ ಇದಕ್ಕೆ 4 ಲೋಟದಷ್ಟು ನೀರನ್ನು ಕಾಯಕ್ಕೆ ಇಟ್ಕೊಂಡಿದ್ದೀನಿ. ಸ್ವಲ್ಪ ಅಕ್ಕಿನ ಒಂದು 2 ನಿಮಿಷ ಫ್ರೈ ಮಾಡಿ ನಂತರ ಅದಕ್ಕೆ ಕಾಯಿಸಿರುವಂಥ ನೀರನ್ನು ಹಾಕ್ತೀನಿ. ಬಾಸ್ಮತಿ ಅಕ್ಕಿನ ಹಾಕಿದ್ಮೇಲೆ ಜಾಸ್ತಿ ಮಿಕ್ಸ್ ಮಾಡಬಾರ್ದು, ಯಾಕಂದರೆ ಅದು ಕಟ್ಟಾಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಸ್ವಲ್ಪ ಒಂದು 2 ರಿಂದ 3 ನಿಮಿಷ ಅದನ್ನು ಸ್ವಲ್ಪ ಫ್ರೈ ಮಾಡಿ ಕಾಯಿಸಿಟ್ಕೊಂಡಿರುವಂಥ ನೀರನ್ನು ಇದಕ್ಕೆ ಹಾಕಬೇಕು. 2 ನಿಮಿಷ ಇವಾಗ ಫ್ರೈ ಆಗಿದೆ. ತರಕಾರಿ ಮತ್ತು ಅಕ್ಕಿ ಎಲ್ಲ ಫ್ರೈ ಆಗಿದೆ. ಈಗ ಇದಕ್ಕೆ ಮೊದಲೇ ನಾನು ನೀರು ಕಾಯಿಸ್ಕೊಂಡಿದ್ದೀನಿ ಅಂತ ಹೇಳಿದ್ನಲ್ವಾ, ಆ ನೀರನ್ನು ಇವಾಗ ಇದನ್ನು ಹಾಕ್ತೀನಿ. ಒಂಚೂರು ನೀರು ಕುದಿ ಬರ್ತಿದ್ದಂಗೆ ಉಪ್ಪು ಹಾಕೋಬೇಕು. ನಾನು ಹರಳುಪ್ಪು ಯೂಸ್ ಮಾಡೋದು. ನಮ್ಮ ಹುಳಿ ಉಪ್ಪಲ್ಲಿ ಅಷ್ಟು ಅಳತೆ ಗೊತ್ತಾಗಲ್ಲ, ಹಾಗಾಗಿ ನಾನು ಕಲ್ಲುಪ್ಪನ್ನ ಪ್ರಿಫರ್ ಮಾಡ್ತೀನಿ. ಈಗ ಕುದೀತಾ ಇದೆ. ಈಗಲೇ ಒಂದ್ಸರಿ ನಿಮಗೆ ಉಪ್ಪು ಖಾರ ಎಲ್ಲ ನೋಡಿಕೊಂಡು, ನಮಗೂ ಬೇಕು ಅಂದರೆ ಈಗ ಒಂದು ಸ್ವಲ್ಪ ಉಪ್ಪು ಬೇಕಾ, ಖಾರ ಬೇಕಾ, ಸ್ವಲ್ಪ ಉಪ್ಪು ಬೇಕು ಅಂದರೆ ಉಪ್ಪು ಹಾಕೋಬೋದು, ಖಾರ ಬೇಕು ಅಂದರೆ ಇನ್ನು ಸ್ವಲ್ಪ ಬಿರಿಯಾನಿ ಪೌಡ್ರನ್ನ ಇದಕ್ಕೆ ಆ್ಯಡ್ ಮಾಡ್ಕೋಬೋದು. ನಾನಿವತ್ತು 1 ಪಾಟ್ ರೆಸಿಪಿನ ತೋರಿಸ್ತಾ ಇರೋದು. ಅಂದರೆ ಬಿರಿಯಾನಿನ ಸಪ್ರೇಟಾಗೆಲ್ಲ ಅಕ್ಕಿ ಬೇಯಿಸ್ಕೊಂಡು ಎಲ್ಲ ಮಾಡ್ತೀವಿ, ಆದರೂ ಒಂಥರ ಮಾಡ್ತೀನಿ. ಅಂದರೆ ಇದು ಸ್ವಲ್ಪ ಬೇಗ ಆಗುತ್ತೆ, ಹಾಗಾಗಿ ಇದನ್ನು ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಇವಾಗ ಮೊದಲೇ ಫ್ರೈ ಮಾಡಿ ಇಟ್ಕೊಂಡಿದ್ನಲ್ವ ಪನ್ನೀರು, ಅದನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಯಾಕೆ ಪನ್ನೀರ್ ಈಗ ಹಾಕ್ತಾ ಇದ್ದೀನಿ ಅಂದರೆ, ನನ್ನ ಮಕ್ಕಳಿಗೆ ಹಾಗೆ ಪನ್ನೀರ್ ಹಾಕಿದ್ರೆ ಇಷ್ಟ ಆಗಲ್ಲ, ಜೊತೆಗೆ ಅದು ಜಾಸ್ತಿ ಬಾಯ್ಲ್ ಆದ್ರೂ ಕೂಡ ಇಷ್ಟ ಆಗಲ್ಲ. ಹಾಗಾಗಿ ಸ್ವಲ್ಪ ಫ್ರೈ ಮಾಡಿಕೊಂಡು ಮೇಲೆ ಹಾಕ್ತೀನಿ. ಈಗ 3/4 ಭಾಗ ಇದು ಬೆಂದಿದೆ. ಲಾಸ್ಟ್ ಇದಕ್ಕೆ ಗಾರ್ನಿಶಿಂಗ್ಗೆ ಕೊತ್ತಂಬರಿ ಸೊಪ್ಪನ್ನು ಹಾಕ್ತೀನಿ. ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಇದನ್ನು ಒಂದು 5 ನಿಮಿಷ ಲೋ ಫ್ಲೇಮಲ್ಲಿ
ಮುಚ್ಚಿಡ್ತೀನಿ. ಮುಚ್ಚಿ ಇದ್ರ ಮೇಲೆ ಒಂದು ಬಾಣದಂತ ವಸ್ತುನ ಇಡಬೇಕು. ನಾನು ಲೋ ಫ್ಲೇಮಲ್ಲಿ ಒಂದು 5 ನಿಮಿಷ ಇದ್ರೆ ವೆಜ್ ಬಿರಿಯಾನಿ ರೆಡಿ ಆಗುತ್ತೆ.